ಎಕ್ಸರ್ಸೈಸ್ 7.2 ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಡಿದಾರೆ ನೋಡ್ರಿ. ಇನ್ ಟ್ರಯಾಂಗಲ್ ಎ ಬಿ ಸಿ ಎಡಿ ಇಸ್ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಬಿ ಸಿ. ಓಕೆ, ಅವ್ರು ಏನ್ ಕೊಡಿದಾರೆ ನೋಡ್ರಿ, ಗಿವನ್ ಬಂದ್ಬಿಟ್ಟು ಎಡಿ ಈಸ್ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಬಿ ಸಿ. ಓಕೆ, ನಿಮಗೆ ಇವಾಗ ಪರ್ಪೆಂಡಿಕ್ಯುಲರ್ ಮೀನಿಂಗ್ ಗೊತ್ತು. ಪರ್ಪೆಂಡಿಕ್ಯುಲರ್ ನಥಿಂಗ್ ಬಿಟ್ 90 ಡಿಗ್ರಿ ಅಂತ ಗೊತ್ತು. ಸೊ ಎಡಿ ಬಂದ್ಬಿಟ್ಟು 90 ಡಿಗ್ರಿ ಲೈನ್ ಅಂದ್ರೆ ಇದು 90 ಡಿಗ್ರಿ ಇದ್ರೆ ಆಟೋಮೆಟಿಕ್ ಇದು ಕೂಡ 90 ಡಿಗ್ರಿ ಇರುತ್ತೆ. ಸೊ ಏನ್ ಬರೀಬಹುದು ಬ್ರಾಕೆಟ್ ಅಲ್ಲಿ, ಆಂಗಲ್ ಎ ಡಿ ಬಿ ಇಸ್ ಈಕ್ವಲ್ ಟು ಆಂಗಲ್ ಎ ಡಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೀಬಹುದು. ಓಕೆ, ಒಂದು. ಆಮೇಲೆ ಇನ್ನೊಂದು ಏನ್ ಕೊಡಿದ್ದಾರೆ, ಬೈಸೆಕ್ಟರ್ ಆಫ್ ಬಿ ಸಿ. ಓಕೆ, ಬೈಸೆಕ್ಟ್ ಅಂತಂದ್ರೆ ಟೂ ಈಕ್ವಲ್ ಪಾರ್ಟ್ಸ್. ಓಕೆ, ಟೂ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಅದ್ರ ಅರ್ಥ ಏನಂದ್ರೆ, ಈ ಎ ಡಿ ಲೈನ್ ಇದೆಯಲ್ಲ, ಈ ಎ ಡಿ ಲೈನ್ ಬಂದ್ಬಿಟ್ಟು ಈ ಬಿ ಸಿ ಲೈನ್ ನ ಬೈಸೆಕ್ಟ್ ಮಾಡ್ತಾ ಇದೆ. ಓಕೆ, ಈಗ ಅವ್ರೇನ್ ಕೊಡಿದಾರೆ, ಎ ಡಿ ಇಸ್ ದ ಬೈಸೆಕ್ಟರ್ ಆಫ್ ಬಿ ಸಿ ಅಂದ್ರೆ ಈ ಬಿ ಸಿ ಲೈನ್ ನ ಎ ಡಿ ಬಂದ್ಬಿಟ್ಟು ಕರೆಕ್ಟ್ ಟೂ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಸೊ ಅದ್ರ ಅರ್ಥ ಏನಂದ್ರೆ, ಬಿ ಡಿ ಎಷ್ಟು ಇರ್ತೋ ಬಿ ಸಿ ಕೂಡ ಅಷ್ಟೇ ಇರುತ್ತೆ. ಸೊ ಇಂಡೈರೆಕ್ಟ್ ಆಗಿ ಏನ್ ಕೊಡಿದಾರೆ, ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನಮಗೇನು ಎರಡು ಆಂಗಲ್ 90 ಡಿಗ್ರಿ ಅಂತ ಗೊತ್ತು, ಬಿ ಡಿ ಇಸ್ ಈಕ್ವಲ್ ಟಿ ಸಿ ಅಂತ ಗೊತ್ತು. ಟು ಪ್ರೂವ್ ಏನ್ ಮಾಡ್ಬೇಕು ನೋಡ್ರಿ, ಟು ಪ್ರೂವ್ ಬಂದ್ಬಿಟ್ಟು ಓಕೆ ಏನ್ ಪ್ರೂವ್ ಮಾಡೋ, ಟ್ರಯಾಂಗಲ್ ಎ ಬಿ ಸಿ ಇಸ್ ಅನ್ ಐಸೋಸ್ಸೆಲೆಸ್ ಟ್ರಯಾಂಗಲ್ ಇನ್ ವಿಚ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಪ್ರೂವ್ ಮಾಡ್ಬೇಕು. ಟ್ರಯಾಂಗಲ್ ಎ ಬಿ ಸಿ ಇಸ್ ಅನ್ ಐಸೋಸ್ಸೆಲೆಸ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಅದರಲ್ಲಾಗಿ ಏನ್ ತೋರಿಸ್ಬೇಕು, ಇಂಡೈರೆಕ್ಟ್ ಆಗಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ತೋರಿಸ್ಬೇಕು. ಎರಡ್ ಸೈಡ್ ಈಕ್ವಲ್ ಅಂತ ತೋರಿಸ್ಬಿಟ್ರೆ ಅದು ಕಾಂಗ್ರೆಂಟ್ ಇದ್ದಂಗೆ. ಈಗ ಪ್ರೂಫ್ ನೋಡೋಣ. ಪ್ರೂಫ್ ಬಂದ್ಬಿಟ್ಟು ನಾನು ಇವಾಗ ಎರಡು ಟ್ರಯಾಂಗಲ್ ತಗೊಂತೀನಿ. ಒಂದು ಈ ಟ್ರಯಾಂಗಲ್ ತಗೊಂತೀನಿ, ಇನ್ನೊಂದು ಈ ಟ್ರಯಾಂಗಲ್. ಸೊ ಯಾವುದು, ಇನ್ ಟ್ರಯಾಂಗಲ್ ಎ ಡಿ ಬಿ ಅಂಡ್ ಟ್ರಯಾಂಗಲ್ ಎ ಡಿ ಸಿ. ಓಕೆ, ಇವ್ರಿಬ್ರಲ್ಲಿ ಫಸ್ಟ್ ನೀವು ನೋಡಿದ್ರೆ ನಮ್ಗೆ ಏನ್ ಗೊತ್ತು, ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಅಂತ ಗೊತ್ತು. ಇದು ಬಂದು ಗಿವನ್. ಓಕೆ, ಇನ್ನೊಂದು ಏನ್ ಗೊತ್ತು, ಗಿವನ್ ಅಲ್ಲಿ ಏನ್ ಕೊಡಿದಾರೆ, ಇಂಡೈರೆಕ್ಟ್ ಆಗಿ ಎರಡು 90 ಡಿಗ್ರಿ ಇದೆ. ಸೊ ಏನ್ ಬರೀಬಹುದು, ಆಂಗಲ್ ಎ ಡಿ ಬಿ ಇಸ್ ಈಕ್ವಲ್ ಟು ಆಂಗಲ್ ಎ ಡಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಇದು ಕೂಡ ನಥಿಂಗ್ ಬಟ್ ಗಿವನ್. ಓಕೆ, ಎರಡು ಗಿವನ್ ಅವರೇ ಕೊಟ್ಟಿದ್ದಾರೆ. ಇನ್ನೊಂದು ನೀವು ನೋಡಿದ್ರೆ ಎರಡು ಟ್ರಯಾಂಗಲ್ ಗೆ ಕಾಮನ್ ಸೈಡ್ ಏನಿದೆ, ಎ ಡಿ ಇದೆ. ಸೊ ಇವಾಗ ನಾನು ಏನ್ ಬರೀಬಹುದು ಇಲ್ಲಿ, ಎ ಡಿ ಇಸ್ ಈಕ್ವಲ್ ಟು ಎ ಡಿ ಅಂತ ಬರೀಬಹುದು. ಅದು ಬಂದ್ಬಿಟ್ಟು ಏನು, ಕಾಮನ್ ಸೈಡ್. ಓಕೆ, ಈಗ ನೀವು ನೋಡಿದ್ರೆ ಇದು ಯಾವ ಟೈಪ್ ಇದೆ, ಸೈಡ್, ಆಂಗಲ್, ಸೈಡ್. ಸೊ ನಾವ್ ಇಲ್ಲಿ ಏನ್ ಮಾಡಬಹುದು, ಯಾವ ರೂಲ್ ಇಂದ ಕಾಂಗ್ರೆಂಟ್ ಅಂತ ಬರೀಬಹುದು, ಎಸ್ ಎಸ್ ರೂಲ್ ಇಂದ ಕಾಂಗ್ರೆಂಟ್ ಅಂತ ಬರೀಬಹುದು. ಟ್ರಯಾಂಗಲ್ ಎ ಡಿ ಬಿ ಕಾಂಗ್ರೆಂಟ್ ಟು ಟ್ರಯಾಂಗಲ್ ಎ ಡಿ ಸಿ ಅಂತ ಬರೀಬಹುದು. ಯಾವ ರೂಲ್ ಇಂದ, ಎಸ್ ಎ ಎಸ್ ಕಾಂಗ್ರೆನ್ಸಿ ರೂಲ್ ಇಂದ ಬರೀಬಹುದು. ಓಕೆ, ಆಮೇಲೆ ಈಗ ಸಿ ಪಿ ಸಿ ಟಿ ಏನ್ ಬರೀಬಹುದು ನೋಡ್ರಿ. ನೀವೇ ನೋಡಿದ್ರೆ ನಾನು ಇವೆರಡು ಸೈಡ್ ಈಕ್ವಲ್, ಆಮೇಲೆ ಎರಡು ಟ್ರಯಾಂಗಲ್ ಗೆ ಕಾಮನ್ ಸೈಡ್ ಏನು, ಎ ಡಿ. ಸೊ ಎರಡು ಸೈಡ್ ಬರ್ತೀನಿ. ಆಮೇಲೆ ಮೂರನೇದು ಏನ್ ಬರೀಬಹುದು, ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಬರೀಬಹುದು. ಕಾಂಗ್ರೆಂಟ್ ಅಂದ್ರೆ ಏನು, ಮೂರು ಕರೆಸ್ಪಾಂಡಿಂಗ್ ಸೈಡ್ ಈಕ್ವಲ್ ಇರಬೇಕು. ಉಳಿದಿದ್ದು ಒಂದೇ ಸೈಡ್, ಯಾವ್ದದು, ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಇದು ಬಂದ್ಬಿಟ್ಟು ಸಿ ಪಿ ಸಿ ಟಿ. ಸೊ ನಥಿಂಗ್ ಬಟ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂದ್ರೆ ಎರಡು ಸೈಡ್ ಈಕ್ವಲ್ ಇದಾವೆ ಅಂದ್ರೆ ಅದು ನಥಿಂಗ್ ಬಟ್ ಏನೋ ಐಸೋಸ್ಸೆಲೆಸ್ ಟ್ರಯಾಂಗಲ್ ಅಂತಾನೆ ಅರ್ಥ. ಸೊ ಟ್ರಯಾಂಗಲ್ ಎ ಬಿ ಸಿ ಇಸ್ ಅನ್ ಐಸೋಸ್ಸೆಲೆಸ್ ಟ್ರಯಾಂಗಲ್ ಅಂತ ಬರ್ದ್ಬಿಡ್ರಿ. ಓಕೆ, ಸೊ ನಾವು ಇದನ್ನ ಪ್ರೂವ್ ಮಾಡ್ಬೇಕಾಗಿತ್ತು, ಇದನ್ನ ನಾವು ಪ್ರೂವ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಟ್ರಯಾಂಗಲ್ಸ್ ಫುಲ್ ಲಿಸನ್ ಲಿಂಕ್ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.